ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಈ ವರ್ಷದ ಮೊದಲ ಚಂದ್ರಗ್ರಹಣ ನಮಗೆ ಮಾರ್ಚ್ 25ನೇ ತಾರೀಕು ಬಂದಿದೆ. ಅದೇ ದಿನನೇ ನಮಗೆ ಹೋಳಿ ಹುಣ್ಣಿಮೆ ಕೂಡ ಇದೆ. ಹಾಗಾಗಿ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಈ ಸಾರಿ ಬಂದಿರುವಂತಹ ಹೋಳಿ ಹುಣ್ಣಿಮೆ ನಮಗೆ ಸೋಮವಾರ 25ನೇ ತಾರೀಕು ಬಂದಿದೆ ಸ್ನೇಹಿತರೆ. ಹಾಗಾಗಿ ಈ ದಿನ ಮಹಾಲಿಂಗೇಶ್ವರ ಜಾತ್ರೆ ಕೂಡ ಇದೆ. ಇನ್ನು ನಾವು ಶಿವಲಿಂಗಕ್ಕೆ ಈ ದಿನ ನಾವು ನೀರಿನಲ್ಲಿ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನಾವು ಶಿವಲಿಂಗಕ್ಕೆ ಅರ್ಪಣೆ ಮಾಡುತ್ತಾ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಏನು ಕಷ್ಟಗಳಿರುತ್ತೋ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ. ಯಾರೆಲ್ಲ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ರೆ ಆ ಸಾಲಗಳೆಲ್ಲ ತೀರ್ತಾ ಬರುತ್ತೆ. ನಿಮ್ಮ ಕಷ್ಟಗಳು ಬಗೆಹರಿಯುವ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಹೋಳಿ ಅಂದ್ರೇ ಬಣ್ಣಗಳ ಹಬ್ಬವಾಗಿ ದೇಶದೆಲ್ಲೆಡೆ ಆಚರಿಸಲ್ಪಡುತ್ತೆ. ಇನ್ನು ಬಣ್ಣಗಳನ್ನು ಎರಚಾಡುತ್ತಾ ಆ ಬಾಲವೃದ್ಧರು ನಲಿದಾಡುವ ಹಬ್ಬವೇ ಇದಾಗಿದೆ. ಇದಕ್ಕೆ ಪುರಾಣಗಳಲ್ಲಿ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮನನ್ನು ಸುಟ್ಟಿದ ದಿನ ಅಂತಲೇ ಹೇಳ್ಬೋದು. ಇನ್ನು ಪ್ರಹ್ಲಾದನು ತನ್ನನ್ನು ಕೊಲ್ಲಲು ಬಂದ ಹೋಳಿಕಾ ಎಂಬ ರಾಕ್ಷಸಿಯಿಂದ ಪಾರಾದ ದಿನ ಅಂತಲೂ ಹೇಳ್ಬೋದು. ಹಾಗೆ ನಮಗೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಆ ದಿನ, ಇನ್ನು ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಮಾರ್ಚ್ 25ನೇ ತಾರೀಕು ಸೋಮವಾರ ನಮಗೆ ಬೆಳಗ್ಗೆ 10 ಗಂಟೆ 23 ನಿಮಿಷಕ್ಕೆ ಪ್ರಾರಂಭ ಆಗಿ 3 ಗಂಟೆ 2 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಆದರೆ ಭಾರತದಲ್ಲಿ ಗೋಚಾರ ಆಗಲ್ಲ ಸ್ನೇಹಿತರೆ. ಅದರಿಂದ ನಮಗೆ ಆಚರಣೆ ಬೇಕಾಗಿಲ್ಲ. ಆದರೆ ನಾವು ಏನು ಆ ದಿನ ಆಚರಣೆ ಬೇಕಾಗಿಲ್ಲ ಅಂದರೂ ಸ್ವಲ್ಪ ಆದರೂ ನಾವು ಏನಾದರೂ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಯಾವುದೇ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಅದರ ಪ್ರಭಾವ ಸ್ವಲ್ಪ ಆದರೂ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಅದು ನಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೋಮವಾರದ ದಿನ ಬೆಳಗ್ಗೆನೇ ಎದ್ದು ನೀವು ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಿಮ್ಮ ಮನೆಯಲ್ಲಿ ಏನಾದರೂ ಶಿವಲಿಂಗ ಇತ್ತು ಅಂತಂದರೆ ಶಿವಲಿಂಗಕ್ಕೆ ಈ ರೀತಿಯಾಗಿ ಅಭಿಷೇಕ ಮಾಡಬೇಕಾಗತ್ತೆ. ಶಿವಲಿಂಗ ಸ್ಫಟಿಕದ ಶಿವಲಿಂಗ ಆದರೂ ಪರವಾಗಿಲ್ಲ, ಹಿತ್ತಾಳೆ, ತಾಮ್ರ ಈ ಥರದ್ದು ಯಾವುದೇ ಒಂದು ಶಿವಲಿಂಗ ಇದ್ದರೂ ಕೂಡ ಆ ಶಿವಲಿಂಗಕ್ಕೆ ನೀವು ಅರ್ಪಣೆ ಮಾಡ್ಬೋದು. ಅಕಸ್ಮಾತ್ ನೀವು ಶಿವಲಿಂಗ ಮನೇಲಿ ಇಲ್ಲ ಅನ್ನೋರು ಮುಂಚೆನೇ ಹೋಗಿ ನೀವು ದೇವಸ್ಥಾನದಲ್ಲಿ ಹೋಗಿ ಕೇಳ್ಕೊಂಬಂದರೆ ನಾನು ಈ ಥರದ ನೀರು ತೊಗೊಂಬಂದು ಕೊಡ್ತೀನಿ, ನೀವು ಅಭಿಷೇಕ ಮಾಡಿಕೊಡ್ತೀರಾ ಅಂತ ನೀವು ಮೊದಲೇ ಕೇಳ್ಕೊಂಬಂದಿದ್ರೆ ಆ ದಿನ ನೀವು ಆ ಸಮಯದಲ್ಲಿ ಹೋಗಿ ಕೂಡ ಕೊಡ್ಬೋದು ಸ್ನೇಹಿತರೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಂತಂದರೆ ಈ ರೀತಿಯಾಗಿ ಮಾಡಿ, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಕೊಡ್ತೀನಿ ಅಂದರೂ ಆವಾಗಲೂ ಕೂಡ ಕೊಡ್ಬೋದು. ಏನು ಮಾಡ್ಬೋದು, ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಶಿವಲಿಂಗ ಇತ್ತು ಅಂತಂದರೆ ಒಂದು ತಟ್ಟೆಯಲ್ಲಿ ಶಿವಲಿಂಗವನ್ನು ಇಟ್ಕೊಳ್ಳಿ. ನಂತರ ಒಂದು ತಾಮ್ರದ ಲೋಟ ಅಥವಾ ಹಿತ್ತಾಳೆ ಲೋಟ ಅಥವಾ ಬೆಳ್ಳಿ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಮತ್ತು ಸ್ಟೀಲನ್ನು ಉಪಯೋಗಿಸೋಕೆ ಹೋಗ್ಬೇಡಿ. ಅಕಸ್ಮಾತ್ ಈ ಥರದ ಲೋಟ ಇರಲಿಲ್ಲ ಅಂದರೆ ಈ ಥರದ ತಂಬಿಗೆ, ನಾವು ತುಳಸಿ ಗಿಡಕ್ಕೆ ನೀರು ಹಾಕ್ತಿರಲ್ಲ ಈ ಥರದ ತಂಬಿಗೆ ಕೂಡ ಯೂಸ್ ಮಾಡ್ಬೋದು. ಅದರೊಳಗಡೆ ನಾವು ಶುದ್ಧವಾದ ನೀರನ್ನು ಹಾಕಬೇಕಾಗತ್ತೆ. ನಂತರ ಈ ನೀರಿಗೆ ನೀವು ಸ್ವಲ್ಪ ಕರಿ ಎಳ್ಳನ್ನು ಹಾಕಬೇಕಾಗತ್ತೆ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಕರಿ ಎಳ್ಳನ್ನು ಹಾಕಬೇಕಾಗತ್ತೆ. ನಂತರ ನೀವು ಆ ಲೋಟವನ್ನು ದೇವ್ರ ಮನೆಯಲ್ಲಿ ಒಂದು ಚಾಪೆ ಅಥವಾ ಮನೆ ಮೇಲೆ ನೀವು ಕೂತ್ಕೊಂಡು ಆ ಲೋಟವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಬೇಡ್ಕೊಬೇಕಾಗುತ್ತೆ. ಏನು ಕಷ್ಟ ಇದೆ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ತುಂಬಾ ಸಾಲ ಹೆಚ್ಚಾಗಿದೆ ಅನ್ನೋರಾಗಲಿ ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋರಾಗಲಿ ಅಥವಾ ಮಕ್ಕಳು ಮಾತು ಕೇಳಬೇಕು ಅಥವಾ ಆರೋಗ್ಯ ಸರಿ ಆಗಬೇಕು, ಈ ಥರದ ನಿಮ್ಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನೆಲ್ಲ ಹೇಳ್ಕೊಬೇಕಾಗತ್ತೆ. ನಂತರ ನೀವು ಈ ಶಿವಲಿಂಗಕ್ಕೆ ನೀವು ಅಭಿಷೇಕವನ್ನು ಮಾಡಬೇಕು. ಆ ನೀರು ಏನು ಇಟ್ಕೊಂಡಿರ್ತೀರಲ್ಲ, ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ಇಟ್ಕೊಂಡಿರ್ತೀರ, ಆ ಎಳ್ಳಿನಿಂದ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ. ಇನ್ನು ಅಭಿಷೇಕ ಮಾಡೋ ಸಮಯದಲ್ಲಿ ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಓಂ ನಮಃ ಶಿವಾಯ ಅಂತ ನೀವು ಈ ಶಕ್ತಿಶಾಲಿ ಪಂಚಾಕ್ಷರಿ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಹೇಳ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಅನ್ನೋದಾಗತ್ತೆ. ಏನು ನಿಮ್ಮ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲ ಅತಿ ಬೇಗನೆ ನಿಮಗೆ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಈ ಮಂತ್ರವನ್ನು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಬೋದು ಸ್ನೇಹಿತರೆ. ಇಷ್ಟೇ ಸರಿ ಹೇಳಬೇಕು ಅಂತ ಏನಿಲ್ಲ. ಹಾಗಾಗಿ ಶಿವ ಪಂಚಾಕ್ಷರಿ ಮಂತ್ರ ತುಂಬಾ ಶಕ್ತಿಶಾಲಿಯಾದ ಮಂತ್ರ ಅಂತ ಹೇಳ್ಬೋದು. ಹಾಗಾಗಿ ನೀವು ಈ ಮಂತ್ರವನ್ನು ಹೇಳುತ್ತಾ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಹಾಗೆಯೇ ದೇವ್ರ ಮನೆಯಲ್ಲಿ ಒಂದು 10 ನಿಮಿಷ ಹಾಗೆಯೇ ಕೂತ್ಕೊಂಡು ನಂತರ ನೀವು ಆ ನೀರನ್ನು ತೆಗೆದು ಒಂದು ಬೌಲಲ್ಲೇ ಅಥವಾ ಒಂದು ಲೋಟದಲ್ಲಿ ಹಾಕ್ಕೊಳ್ಳಿ. ನಂತರ ನೀವು ಶಿವಲಿಂಗಕ್ಕೆ ನೀವು ಭಸ್ಮ ಅಥವಾ ವಿಭೂತಿಯನ್ನು ಹಚ್ಚಿ ಹೂವನ್ನು ಹಚ್ಚಿ ನೀವು ಪೂಜೆ ಮಾಡಬೇಕಾಗತ್ತೆ. ಆ ನೀರನ್ನು ಏನು ಮಾಡಬೇಕು ಅನ್ನೋದಾದರೆ ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಸ್ನೇಹಿತರೆ. ಹಾಗೆಯೇ ನಿಮಗೂ ಕೂಡ ಪ್ರೋಕ್ಷಣೆ ಮಾಡಿ. ಮನೆಗೆ ಪ್ರೋಕ್ಷಣೆ ಮಾಡೋ ಟೈಮಲ್ಲಿ ನೀವು ಬಾತ್ರೂಮ್ ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಇನ್ನೂ ಸ್ವಲ್ಪ ನೀರೇನಾದರೂ ಉಳಿದಿತ್ತು ಅಂದರೆ ಅದನ್ನು
ಇದನ್ನು ತೊಗೊಂಡೋಗಿ ಯಾರು ತುಳಿದೇ ಇರೋಂಥ ಗಿಡಗಳಿಗೆ ಹಾಕ್ಬೋದು ಅಥವಾ ಯಾವುದಾದ್ರೂ ದೊಡ್ಡ ಮರದ ಬುಡಕ್ಕೂ ಕೂಡ ಹಾಕ್ಬೋದು. ಯಾವ ಸಮಯದಲ್ಲಿ ಮಾಡ್ಕೊಬೋದು ಅನ್ನೋದಾದರೆ, ನೀವು ಗ್ರಹಣದ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆಗ ಮಾಡೋಕ್ಕಾಗಲಿಲ್ಲ ಅನ್ನೋರು ಸಾಯಂಕಾಲ ಕೂಡ ನೀವು ದೀಪ ಹಚ್ತಿರಲ್ಲ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಶನಿವಾರದ ದಿನದಂದು ಯಾರು ಕಪ್ಪು ಉಪ್ಪು ಹಾಗೆಯೇ ಕರಿ ಎಳ್ಳನ್ನು ದಾನ ಮಾಡ್ತಾರೋ ಅವರಿಗೆ ಶನಿ ದೇವರಿಂದ ವಿಶೇಷ ಅನುಗ್ರಹ ಕೂಡ ದೊರೀತದೆ. ನೀವು ಅನುಭವಿಸಿದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದರಿಂದ ರಾಹು ಕೇತು ಹಾಗೆಯೇ ಶನಿ ದೇವರ ಕೆಟ್ಟ ದೃಷ್ಟಿಯು ನಿಮ್ಮ ಮೇಲೆ ಬೀಳೋದಿಲ್ಲ. ಅಷ್ಟೇ ಅಲ್ಲ, ಇದನ್ನು ಮಾಡೋದ್ರಿಂದ ಕಾಳಸರ್ಪ ದೋಷ ಕೂಡ ನಿವಾರಣೆ ಮಾಡುತ್ತೆ. ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಕಷ್ಟಗಳಿದ್ದರೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ, ಉದ್ಯೋಗ ತುಂಬಾ ಕಷ್ಟ ಇದೆ, ತುಂಬಾ ಕಿರಿಕಿರಿ ಅನ್ನೋರು ಕೂಡ, ಇನ್ನು ಮನೆಯಲ್ಲಿ ಪ್ರತಿದಿನ ಜಗಳಗಳು ನಡೀತಾ ಇದೆ, ಒಂದಲ್ಲ ಒಂದು ಕಾರಣಕ್ಕೆ ಸಣ್ಣ ಸಣ್ಣ ಜಗಳಗಳು ನಡೀತಾನೇ ಇರೋರು ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡ್ಬೋದು. ಇನ್ನು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ, ವಯಸ್ಸಾಗ್ತಾ ಇದೆ ಆದರೂ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ, ಮಗಳಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋರು ಕೂಡ ಶನಿವಾರದ ದಿನ ಕಪ್ಪು ಉಪ್ಪು ಮತ್ತು ಕರಿ ಎಳ್ಳನ್ನು ದಾನ ಮಾಡಬೇಕಾಗತ್ತೆ. ಹಾಗೆಯೇ ಶನಿ ದೇವರ ವಿಶೇಷ ಅನುಗ್ರಹ ಕೂಡ ದೊರೆಯುತ್ತೆ. ಸ್ನೇಹಿತರೆ, ಯಾರಿಗೆ ದಾನ ಮಾಡಬೇಕು ಅನ್ನೋದಾದರೆ ನೀವು ದೇವಸ್ಥಾನಕ್ಕೆ ತೊಗೊಂಡೋಗಿ ಆಂಜನೇಯನ ದೇವಸ್ಥಾನದಲ್ಲೂ ಕೊಡ್ಬೋದು, ಇಲ್ಲ ಅಂತಂದರೆ ಶನಿ ಮಹಾತ್ಮನ ದೇವಸ್ಥಾನದಲ್ಲೂ ಕೂಡ ಕೊಡ್ಬೋದು. ಇನ್ನು ಯಾರಾದರೂ ನಿರ್ಗತಿಕರಿದ್ರು ಅಂದರೆ ಅವರಿಗೂ ಕೂಡ ದಾನವಾಗಿ ಕೊಡ್ಬೋದು. ಇನ್ನು ನಮ್ಮ ತಾತಂದಿರು ಮುತ್ತಾತಂದಿರು ಮಾಡಿದ ದೋಷ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು ಹಾಲಿಗೆ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಅಶ್ವತ್ಥ ಮರದ ಬುಡಕ್ಕೆ ಹಾಕೋದ್ರಿಂದ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ. ಅದ್ರ ಜೊತೆ ನಾವು ಓಂ ನಮಃ ಶಿವಾಯ ಅಂತ ಈ ಮಂತ್ರವನ್ನು ಹೇಳ್ಕೊಂಡು ನಾವು ಅಶ್ವತ್ಥ ಮರಕ್ಕೆ ನಾವು ಈ ರೀತಿಯಾಗಿ ಹಾಲು ಮತ್ತು ಅದ್ರ ಜೊತೆ ನಾವು ಎಳ್ಳನ್ನು ಮಿಕ್ಸ್ ಮಾಡಿ, ಅದರಲ್ಲೂ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಅಶ್ವತ್ಥ ಮರದ ಬುಡಕ್ಕೆ ಹಾಕೋದ್ರಿಂದ ನಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗುತ್ತೆ. ಕಪ್ಪು ಎಳ್ಳಿಗೆ ತುಂಬಾ ವಿಶೇಷ ಇರುತ್ತೆ. ಇದರಿಂದ ನಾವು ಹೇಳಿದ ಸಣ್ಣ ಕೆಲಸ ಮಾಡಿದ್ರೆ ನಿಮಗೆ ದೇವರ ಅನುಗ್ರಹ ಅನ್ನೋದು ದೊರೆಯುತ್ತೆ. ನೀವು ಅನುಭವಿಸ್ತಾ ಇದ್ದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಕಪ್ಪು ಎಂಬುದು ತುಂಬಾ ವಿಶೇಷ. ಕಪ್ಪು ಬಣ್ಣದ ಆಹಾರಗಳಿಗೆ ವಿಶೇಷ ರೀತಿಯಲ್ಲಿ ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇರುತ್ತೆ. ಇದನ್ನು ಬಳಸ್ಕೊಂಡು ನಿಮ್ಮ ಏನು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅಥವಾ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಆಗಲಿ ಅಥವಾ ಹಾಲಿಗೆ ಕಪ್ಪು ಎಳ್ಳನ್ನು ಹಾಕಿ ನೀವು ಅರಳಿ ಮರದ ಬುಡಕ್ಕೆ ಹಾಕೋದ್ರಿಂದ ಏನು ನಿಮ್ಮ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಇದರಲ್ಲ ಸ್ನೇಹಿತರೆ, ಮಾರ್ಚ್ 25ನೇ ತಾರೀಕು ನಮಗೆ ಹೋಳಿ ಹುಣ್ಣಿಮೆ ಇದೆ, ಅದ್ರ ಜೊತೆ ಚಂದ್ರಗ್ರಹಣ ಕೂಡ ಇದೆ. ಈ ರೀತಿಯಾಗಿ ನೀವು ಈ ದಿನ ನಾನು ಹೇಳಿದ ರೀತಿಯಾಗಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡೋದಾಗಲಿ, ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ, ಇನ್ನು ನಾವು ಹಾಲಿಗೆ ಎಳ್ಳನ್ನು ಮಿಕ್ಸ್ ಮಾಡಿ ನಾವು ಅಶ್ವತ್ಥ ಮರಕ್ಕೆ ಹಾಕೋದಾಗಲಿ, ಈ ರೀತಿ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಹಾಗಾಗಿ ಈ ದಿನ ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಕೊಬೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.